ನಮಸ್ಕಾರ. ಕೆಜಿಐಡಿ ಅಂದರೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಪಾಲಿಸಿ ನಿಯಮಗಳ ಈ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ ಶುರು ಮಾಡೋಣ. ಸರ್ಕಾರಿ ವಿಮೆಯಲ್ಲಿ 300ರಷ್ಟು ರಿಟರ್ನ್ಸ್ ಪಡೆಯೋಕೆ ನಿಜಕ್ಕೂ ಸಾಧ್ಯನಾ? ಖಂಡಿತ ಸಾಧ್ಯ. ಇದರ ಸಂಪೂರ್ಣ ಮಾಹಿತಿ ಈಗ ತಿಳಿಯೋಣ. ಮೊದಲನೇ ಹಂತದಲ್ಲಿ ಈ ಪಾಲಿಸಿಯ ಕೆಲವು ಮೂಲಭೂತ ನಿಯಮಗಳು ಹಾಗೂ ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಪಾಲಿಸಿದಾರರು ತಮ್ಮ ಮೂಲ ವೇತನದ ಕನಿಷ್ಠ 6.25ರಷ್ಟನ್ನು ಪ್ರೀಮಿಯಂ ಆಗಿ ಕಡ್ಡಾಯವಾಗಿ ಕಟ್ಟಲೇಬೇಕು. ನೆನಪಿರಲಿ, ಹೊಸದಾಗಿ ಇನ್ನೊಂದು ಪಾಲಿಸಿ ಮಾಡಿಸಬೇಕೆಂದ್ರೆ ಗರಿಷ್ಠ ವಯೋಮಿತಿ ಕೇವಲ 50 ವರ್ಷಗಳು ಮಾತ್ರ. ಹಾಗೆಯೇ ಪಾಲಿಸಿದಾರರಿಗೆ 55 ವರ್ಷ ವಯಸ್ಸಾದ ತಕ್ಷಣ ಈ ಪಾಲಿಸಿಯ ಅವಧಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ಪ್ರೀಮಿಯಂ ಮೊತ್ತ 1,000 ರೂಪಾಯಿಗಿಂತ ಹೆಚ್ಚಿದ್ದರೆ ಮಾತ್ರ ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯ. ಈ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಪಟ್ಟಿಯಲ್ಲಿರುವ ನಿರ್ದಿಷ್ಟ ಸರ್ಕಾರಿ ಆಸ್ಪತ್ರೆಗಳ ಅಧಿಕೃತ ವೈದ್ಯಾಧಿಕಾರಿಗಳಿಂದ ಮಾತ್ರ ಪಡೆಯಬೇಕು. ಸರಿ, ಈಗ ಎರಡನೇ ಹಂತಕ್ಕೆ ಹೋಗೋಣ. ನಮ್ಮ ಪಾಲಿಸಿಯನ್ನು ಸ್ಮಾರ್ಟ್ ಆಗಿ ನಿರ್ವಹಣೆ ಮಾಡೋದು ಹೇಗೆ? ನಾಮಿನಿ ಯಾರು ಅಂತ ನಿರ್ಧರಿಸೋದು ವಿವಾಹಿತರಿಗೆ, ಅವಿವಾಹಿತರಿಗೆ ಹಾಗೂ ವಿಚ್ಛೇದಿತರಿಗೆ ಬೇರೆ ಬೇರೆ ನಿಯಮಗಳ ಮೇಲಿರುತ್ತೆ. ಇದನ್ನು ಸ್ಪಷ್ಟವಾಗಿ ವಿಂಗಡಿಸಲಾಗಿದೆ. ಈಗೊಂದು ಆಸಕ್ತಿದಾಯಕ ಪ್ರಶ್ನೆ. ನಮ್ಮ ವಿಮೆಯ ಮೊತ್ತ ದಿಢೀರನೆ ಇಳಿಕೆಯಾಗುವುದನ್ನು ತಪ್ಪಿಸುವುದು ಹೇಗೆ? ಇಲ್ಲಿದೆ ನೋಡಿ ಒಂದು ಸೀಕ್ರೆಟ್ ಟ್ರಿಕ್. ನಿಮ್ಮ ಎತ್ತರದ ಸಂಖ್ಯೆಗಳಿಗೆ ತಕ್ಕಂತೆ ತೂಕ ನಮೂದಿಸುವಂತೆ ವೈದ್ಯರಲ್ಲಿ ವಿನಂತಿಸಿದ್ರೆ ಇದನ್ನು ಸುಲಭವಾಗಿ ತಪ್ಪಿಸಬಹುದು. ಮೂರನೇ ಹಂತದಲ್ಲಿ ಕೆಜಿಐಡಿ ಪಾಲಿಸಿಯಿಂದ ಸಿಗುವ ಆರ್ಥಿಕ ಲಾಭಗಳು ಮತ್ತು ಇತರೆ ವಿಮೆಗಳಿಗಿಂತ ಇದು ಹೇಗೆ ಬೆಸ್ಟ್ ಅಂತ ನೋಡೋಣ. ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಬೋನಸ್ ಸಿಗುತ್ತೆ. ಇದನ್ನು ನಿಮ್ಮ ಪರ್ಸನಲ್ ಆನ್ಲೈನ್ ಲಾಗಿನ್ ಮೂಲಕ ಸುಲಭವಾಗಿ ಚೆಕ್ ಮಾಡಬಹುದು. ಖಾಸಗಿ ವಿಮೆಗಳು 70% ರಿಟರ್ನ್ಸ್ ಕೊಟ್ರೆ ಕೆಜಿಐಡಿ ಬರೋಬ್ಬರಿ 200-300% ವರೆಗೂ ಆದಾಯ ನೀಡುತ್ತೆ. ಹಂತ 4, ಈ ಪಾಲಿಸಿ ಇಟ್ಕೊಂಡು ಸಾಲ ಪಡೆಯೋದು ಹೇಗೆ ಮತ್ತು ಪ್ರೀಮಿಯಂ ಪಾವತಿಗಳ ಬಗ್ಗೆ ತಿಳಿಯೋಣ. ಆನ್ಲೈನ್ ಮೂಲಕ ಸುಲಭವಾಗಿ ಸಾಲಕ್ಕೆ ಅರ್ಜಿ ಹಾಕಬಹುದು. ಇದು ಬಿಇಒ ಮೂಲಕ ಹೋಗಿ ಕೆಜಿಐಡಿ ಕಚೇರಿಯಿಂದ ನೇರವಾಗಿ ಮಂಜೂರಾಗುತ್ತೆ. ಮರುಪಾವತಿ ಕೂಡ ಸಿಂಪಲ್. ಗರಿಷ್ಠ 40 ಅಸಲು ಕಂತುಗಳು ಹಾಗೂ 8 ಬಡ್ಡಿಯ ಕಂತುಗಳಲ್ಲಿ ಹಣ ಮರುಪಾವತಿಸಬಹುದು. ಒಂದು ವೇಳೆ ಸಂಬಳದಿಂದ ಪ್ರೀಮಿಯಂ ಕಟ್ ಆಗಿಲ್ಲ ಅಂದ್ರೆ ಫೋನ್ಪೇ, ಗೂಗಲ್ ಪೇ ನಂತಹ ಆನ್ಲೈನ್ ವಿಧಾನಗಳ ಮೂಲಕವೂ ಪಾವತಿಸಬಹುದು. ಆದರೆ ನೆನಪಿರಲಿ, ಆನ್ಲೈನ್ ಪಾವತಿ ಮಾಡಿದ ಮೇಲೆ ರೆಕಾರ್ಡ್ ಅಪ್ಡೇಟ್ ಆಗಲು ಕೆಜಿಐಡಿ ಕಚೇರಿಗೆ ಕಡ್ಡಾಯವಾಗಿ ಮಾಹಿತಿ ನೀಡಲೇಬೇಕು. ಕೊನೆಯದಾಗಿ ಹಂತ 5, ಕಚೇರಿಯಿಂದ ಬೆಂಬಲ ಪಡೆಯೋದು ಮತ್ತು ಇತರ ಸಮಸ್ಯೆಗಳ ಪರಿಹಾರದ ಬಗ್ಗೆ ನೋಡೋಣ. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಾ? ಇದು ತುಂಬಾ ಸಿಂಪಲ್. ಕೆಲಸದ ದಿನಗಳಲ್ಲಿ ಅಧಿಕೃತ ಸಹಾಯವಾಣಿಗೆ ಕರೆ ಮಾಡಿದ್ರೆ ಸಾಕು. ಪಾಲಿಸಿಯ ಯಾವುದೇ ಸಮಸ್ಯೆಗಳಿದ್ರೂ ಇಲ್ಲಿರುವ ಅಧಿಕೃತ ಕೆಜಿಐಡಿ ಸಹಾಯವಾಣಿ ಸಂಖ್ಯೆಗೆ ಕಾಲ್ ಮಾಡಿ ಪರಿಹರಿಸಿಕೊಳ್ಳಬಹುದು. ಇದು ನಮ್ಮ ಕೊನೆಯ ಪ್ರಶ್ನೆ. ಪಾಲಿಸಿದಾರರು ನಿಜವಾಗಿಯೂ ತಮ್ಮ ಸರ್ಕಾರಿ ವಿಮೆಯ ಈ ಅದ್ಭುತ ಲಾಭಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಿದ್ದಾರಾ? ಯೋಚಿಸಿ.